ಹಾಯ್ ಹಲೋ ವೆಲ್ಕಮ್ ಟು ಗೀತಾ ಗ್ಯಾಲರಿ. ಮನೆಯಲ್ಲೇ ಟೇಸ್ಟಿಯಾಗಿ ಚಾಕ್ಲೇಟ್ಸ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾದ ಐಟಮ್ಸ್: ಮಿಲ್ಕ್ ಕಾಂಪೌಂಡ್, ಹುರಿದ ಶೇಂಗಾ ಬೀಜ, ಟೂಟಿ ಫ್ರೂಟಿ, ಕಾಜು, ಬಾದಾಮ್, ಕಲ್ಲಂಗಡಿ ಬೀಜ, ಹುರಿದ ಎಳ್ಳು, ಅಕ್ರೋಟು, ಡೇಟ್ಸ್. ಮಿಲ್ಕ್ ಕಾಂಪೌಂಡನ್ನು ತೆಗೆದು ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಥರ ಚಾಕ್ಲೇಟ್ ಬೇಕೋ ಆ ಥರ ಡ್ರೈ ಫ್ರೂಟನ್ನು ಹಾಕಿ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡು ನೀರನ್ನು ಹಾಕ್ಕೊಳ್ಳಿ. ನೀರು ಕಾದ ನಂತರ ಅದರಲ್ಲಿ ಒಂದು ಬೌಲ್ ಇಟ್ಕೊಂಡು ಒಂದು ಚಿಕ್ಕ ಪ್ಯಾನನ್ನು ಇಟ್ಕೊಳ್ಳಿ. ಅದರಲ್ಲಿ ಈ ಚಾಕ್ಲೇಟನ್ನು ಹಾಕಿ ನಾವು ಬಿಸಿ ಮಾಡಬೇಕು. ಡೈರೆಕ್ಟಾಗಿ ಮಾಡಿದ್ರೆ ಅದು ಗಟ್ಟಿಯಾಗಿ ರೋಸ್ಟ್ ಆಗಿಬಿಡುತ್ತೆ. ಅದರ ಸಲುವಾಗಿ ಸ್ಟ್ಯಾಂಡ್ ಇಟ್ಕೊಂಡು ವಾಟರ್ ಹಾಕಿ ಅದರಲ್ಲಿ ಬೌಲ್ ಇಟ್ಕೊಂಡು ಮಾಡಬೇಕು ನಾವು ಡಬಲ್ ಬಾಯ್ಲ್. ಚಾಕ್ಲೇಟು ನೈಸಾಗಿ ಸ್ಮೂತಾಗಿ ಪೇಸ್ಟ್ ಆಗೋ ತನಕ ನಾವು ಕೈ ಆಡಿಸ್ಬೇಕು. ಸಿಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಪೇಸ್ಟ್ ಆದ ನಂತರ ನಿಮಗೆ ಯಾವ ಮೌಲ್ಡ್ ಇಷ್ಟನೋ ಆ ಮೌಲ್ಡ್ನಲ್ಲಿ ಚಾಕ್ಲೇಟನ್ನು ಹಾಕಿ ನಿಮಗೆ ಯಾವ ಡ್ರೈ ಫ್ರೂಟ್ ಇಷ್ಟನೋ ಆ ಡ್ರೈ ಫ್ರೂಟನ್ನು ಹಾಕ್ಕೊಳ್ಳಿ. ಚಾಕ್ಲೇಟ್ ಹಾಫ್ಗೆ ಹಾಕ್ಕೋಬೇಕು. ಹಾಫ್ಗೆ ಹಾಕಿದ ನಂತರ ನೀವು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳಿ. ಈ ಥರ ಡ್ರೈ ಫ್ರೂಟ್ಸನ್ನು ಫಿಲ್ ಮಾಡಿಕೊಳ್ಳಿ. ಇದೇ ಥರ ನೀವು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ನು ಮಾಡ್ಬೋದು. ನಾನು ಇಲ್ಲಿ ಓನ್ಲಿ ವೈಟ್ ಕಾಂಪೌಂಡ್ ಚಾಕ್ಲೇಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲವಾದರೆ ಎರಡೂ ಮಿಕ್ಸ್ ಮಾಡಿಕೊಂಡು ಮಾಡಬಹುದು. ಮನೆಯಲ್ಲೇ ಸುಲಭವಾಗಿ ಎಲ್ಲ ವೆರೈಟಿ ಚಾಕ್ಲೇಟ್ಸು ಮಾಡ್ಕೋಬೋದು. ಯಾವುದೇ ಥರ ಬರ್ತ್ಡೇ ಫಂಕ್ಷನ್ಸು ಏನೇ ಇದ್ರೂ ನಾವು ಮನೆಯಲ್ಲೇ ಈ ಥರ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಎನರ್ಜಿನೂ ತುಂಬ ಟೇಸ್ಟಿನೂ ಇರುತ್ತೆ. ಸುಲಭವಾಗಿ ನಾವು ಚಾಕ್ಲೇಟ್ ಬೊಕ್ಕೆ ಅಥವಾ ಏನಾದರೂ ಡೆಕೋರೇಟೆಡ್ ಆಗಿ ಮಾಡಿ ಈ ಚಾಕ್ಲೇಟ್ಸನ್ನು ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಈ ಥರ ಫಿಲ್ ಮಾಡಿದ ನಂತರ ಮತ್ತೆ ಚಾಕ್ಲೇಟ್ ಮೆಲ್ಟ್ ಆಗಿರೋದನ್ನು ಮತ್ತೆ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಚಾಕ್ಲೇಟ್ ಮೆಲ್ಟ್ ಆಗಿದ್ದು ಉಳಿದಿತ್ತು. ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಲಡ್ಡೂ ಮಾಡಿದೆ ನಾ. ಫ್ರೀಜರ್ನಲ್ಲಿ ಇಟ್ಟ ಮೇಲೆ ಚಾಕ್ಲೇಟನ್ನು ಈಸಿಯಾಗಿ ನಾವು ತೆಗೆಯಬಹುದು. ಈ ಥರ ಪ್ಲೇಟ್ಗೆ ತೆಕ್ಕೊಂಡು ವ್ರ್ಯಾಪ್ ಮಾಡಿ ಬೊಕ್ಕೆಯನ್ನು ಮಾಡ್ಬೋದು. ಫ್ರೀಜರಲ್ಲಿ ತೆಗೆದ ನಂತರ ಚಾಕ್ಲೇಟ್ ಮೌಲ್ಡಿಂದ ಚಾಕ್ಲೇಟನ್ನು ಈ ಥರ ಬೇರ್ಪಡಿಸಬೇಕು. ಇದು ಡಾರ್ಕ್ ಚಾಕ್ಲೇಟು. ನಾ ಮೊದಲಿಗೆ ತೋರಿಸಿದ್ದು ವೈಟ್ ಕಾಂಪೌಂಡ್ ಚಾಕ್ಲೇಟು. ಈ ಥರ ಕಲರ್ ಚಾಕ್ಲೇಟ್ ವ್ರ್ಯಾಪ್ ಮಾಡಿ ನಾವು ಬೊಕೆನೂ ಮಾಡ್ಬೋದು, ಹಾಗೇನೂ ಗಿಫ್ಟ್ ಮಾಡ್ಬೋದು. ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ. ಈ ಥರ ಚಾಕ್ಲೇಟ್ ಬೊಕ್ಕೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಪ್ರೆಸೆಂಟ್ ಮಾಡಲಿಕ್ಕೆ. ಮನೆಯಲ್ಲೇ ಟ್ರೈ ಮಾಡಿ.